ಆನೇಕಲ್ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿರುವ ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೆ.ಸಿ. ಪ್ರದೀಪ್ ರವರು ವಹಿಸಿದ್ರು. ಇನ್ನು ಸಭೆಯಲ್ಲಿ ಸಂಘದ ವತಿಯಿಂದ ದೊರೆಯುವಂತಹ ಸಾಲ ಸೌಲಭ್ಯಗಳ ಬಗ್ಗೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಹಾಗೆಯೇ ಸಂಘದ ಸದಸ್ಯರು ಸಹ ತಮ್ಮ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಸಂಘದ ಸದಸ್ಯರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಇನ್ನು ಸಭೆಯಲ್ಲಿ ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷ ಶಶಿಕಲಾ, ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕರುಗಳಾದ ವಣಕನಹಳ್ಳಿ ಸೋಮಶೇಖರ್ ರೆಡ್ಡಿ, ನಿರ್ದೇಶಕರಾದ ಎಂ ರಾಮಕೃಷ್ಣ, ಸಿ ಚಿನ್ನಪ್ಪ, ಕೆ ಶ್ರೀನಿವಾಸಯ್ಯ, ಕೆಸಿ ಪ್ರವೀಣ್, ಎ ಮೂರ್ತಿ, ಎಂ ಮುನಿಸ್ವಾಮಿ, ಸತ್ಯಕುಮಾರ್, ಶ್ರೀಮತಿ ಸೇವಂತಯ್ಯ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್.ಪಿ. ಸ್ವಾಮಿ, ಹಿರಿಯ ಸಹಾಯಕ ಎಂ ನಾಗರಾಜ್, ಸಹಾಯಕರಾದ ವಿ ವೆಂಕಟೇಶ್, ಕಿರಿಯ ಸಹಾಯಕ ಎಸ್ ಆನಂದ್ ಮತ್ತು ಸಂಘದ ಸದಸ್ಯರು ಭಾಗವಹಿಸಿದ್ರು. ಸಂಘದ ಲೆಕ್ಕ ಪರಿಶೋಧನೆ ಆರ್ಥಿಕ ವರದಿಯ ಲೆಕ್ಕವನ್ನು ಸಭೆಯ ಮುಂದೆ ಮಂಡಿಸಲಾಗಿದೆ. ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಾಯಸಂದ್ರ ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ದಿನಾಂಕ 31/3/2025 ಸಂಘದ ಸಂಕ್ಷಿಪ್ತ ವರದಿ ಕ್ರಮ ಸಂಖ್ಯೆ 1 ಸಂಘದ ಹೆಸರು ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಮಾಯಸಂದ್ರ ನೋಂದಣಿ DRBCR GS 306-76-77 ದಿನಾಂಕ 15/7/76. ಸಂಘದ ಕಾರ್ಯವ್ಯಾಪ್ತಿ ಒಟ್ಟು 24 ಹಳ್ಳಿಗಳಿರುತ್ತದೆ. ಮೊದಲನೇದಾಗಿ ಮಾಯಸಂದ್ರ, ಆರ್ವಳ್ಳಿ, ಭಕ್ತಿಪುರ, ಕೊಡ್ಡಿಪುರ, ಉಸ್ಸಂದ್ರ, ಕಂಬಳಿಪುರ, ಹಳೆಹಳ್ಳಿ, ಎಮ್ಮೇಡಹಳ್ಳಿ, ಬೆಸ್ಮನಹಳ್ಳಿ, ಬಿಳಿಗೆರೆ, ರಾಜಮನಹಳ್ಳಿ, ಸಮಂದೂರು, ಮಾರ್ನಾಯಕನಹಳ್ಳಿ, ಎಸ್ಕಾಂಜಿನಗರ, ಚೆನ್ನೈನಗರ, ಸೊಪ್ಪಮಂಗ್ಲ, ಮುತ್ಕಟ್ಟಿ, ಕುವೆಂಪುನಗರ, ಗುಡ್ಡಹಳ್ಳಿ, ಗಟ್ಟಿಗುಂಡರೆ, ಕೆಂಪೇಗೌಡ ನಗರ, ತಿರುಸಂದ್ರ, ಎಸ್ಮಡಿವಾಳ, ಮುತ್ಕಟ್ಟಿ, ದಿನ್ನೆ ಒಟ್ಟು 26 ಹಳ್ಳಿಗಳು ಸೇರಿರುತ್ತವೆ. ಹಾಗೆ ಸದಸ್ಯರ ಸಂಖ್ಯೆ 3531. ಷೇರು ಬಂಡವಾಳ ಸಂಘದ ಸದಸ್ಯರಿಂದ 75,02,280 ರೂಪಾಯಿ ಷೇರು ಬಂಡವಾಳ ಆಗಿರುತ್ತದೆ. ಹಾಗೆ ಸರ್ಕಾರದಿಂದ 35,000 ರೂಪಾಯಿ, ಮಾರ್ಜಿನ್ ಮನಿ 25,000 ರೂಪಾಯಿ, ಒಟ್ಟು 75,67,280 ರೂಪಾಯಿ ಸದಸ್ಯರ ಷೇರು ಬಂಡವಾಳವಾಗಿರುತ್ತದೆ. ಹಾಗೆಯೇ ನಮ್ಮ ಸಂಘದಲ್ಲಿ ಉಳಿದಿರುವಂತಹ ಠೇವಣಿಗಳು OB 31/3/24ಗೆ ಉಳಿತಾಯ ಠೇವಣಿ 5,44,70,000 ಉಳಿತಾಯ ಠೇವಣಿಗಳು 5,44,70,000. ಬ್ಯಾಂಕಲ್ಲಿ ಸಾಮಾನ್ಯ ಸಭೆ ನಡೀತಾ ಇದೆ. ಹಾಗಾಗಿ ನಾನು ಸದಸ್ಯನಾಗಿದ್ದೀನಿ. ಹಾಗಾಗಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಅದೇ ರೀತಿ ಈ ಬಜೆಟು ಬರೆದಿದ್ದಾರೆ. 2024-25ನೇ ಸಾಲಿನ ಅಂತಿಮ ಅರ್ಹ ಸದಸ್ಯರ ಪಟ್ಟಿಯನ್ನು ನೀವು ಹೇಳಿಲ್ಲ, ದಯವಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿ ತಗೊಂಡ್ಬಂದು ಪೋರ್ಟಲ್ ಸೈನ್ ಮಾಡಿಸ್ತಾ ಇದ್ದೀರಾ, ನನ್ನ ಹತ್ರ ದಾಖಲೆಗಳಿದೆ. ಹಾಗಾಗಿ ನೀವು ಮುಂಚಿರ್ತಾ ಇದ್ದೀರಾ. ಯಾಕೆ ಇದು ಸಭೆಯಲ್ಲಿ ತಿಳಿಸ್ಬಾರ್ದು ಅಂತ ಏನಾದರೂ ಕಾನೂನು ಇದೆಯಾ? ಅರ್ಹ ಸದಸ್ಯರು ಇನ್ನೂ ಮಾಡಿಲ್ಲ. ಇದು ದ್ವಾರದಲ್ಲಿ ರೆಡಿ ಆಗ್ತದೆ. ಮೇ 30 ಕಡ್ಡಾಯವಾಗಿ ಆಗಿರ್ಬೇಕಲ್ಲ ಸರ್? ಏಪ್ರಿಲ್ 30 25/3/26ಗೆ ಎಂದಾಗುತ್ತೆ. ಅದನ್ನು ಮುಂಚಿತವಾಗಿ ನಾವು ಇವಾಗ 180 ಮುಂಚಿತವಾಗಿ ಅನೌನ್ಸ್ಮೆಂಟ್ ಮಾಡ್ತೀವಿ. ಈ ತಿಂಗಳ ಎಂಡಲ್ಲಿ ಅನೌನ್ಸ್ ಮಾಡ್ತೀವಿ. ಪ್ರತಿ ವರ್ಷ ಮಾಡ್ಬೇಕಲ್ಲ ಸರ್ ನೀವು? ಪ್ರತಿ ವರ್ಷ ಎಲೆಕ್ಷನ್ ಬಂದಾಗ ಮಾಡೋದು. ಪ್ರತಿ ವರ್ಷ ಮಾಡ್ಬೇಕು ನೋಡಿ. ದಾಖಲೆ ಕೊಡ್ಬೇಕು, ನಮ್ಗೆ ತೊಂದರೆ ಏನಿಲ್ಲ. ಈ ತಿಂಗಳ ಎಂಡಲ್ಲಿ ಅದನ್ನ ನೋಟಿಸ್ ಬೋರ್ಡ್ ಹಾಕ್ತೀವಿ. ಪ್ರತಿಯೊಂದು ಒಟ್ಟು ಎಷ್ಟು ಶೇರ್ದು ಅರ್ಹ ಪಟ್ಟಿ, ಅನರ್ಹ ಪಟ್ಟಿ, ಒಟ್ಟು ಮತ ಪಟ್ಟಿ ನೋಟಿಸ್ ಬೋರ್ಡ್ ಹಾಕ್ತೀವಿ. ಇಲ್ಲ ಸರ್, ಕೊಡ್ಬೇಕಾಗಿತ್ತು ನೀವು. ಪ್ರತಿ ವರ್ಷ ಪೋರ್ಟಲ್ ಸೈನ್ ವಿಡಿಯೋಸ್ ಇದೆ, ದಾಖಲೆ ಇದೆ. ನಿಮ್ಮ ಡೈರೆಕ್ಟರ್ ಆಗಿರ್ತಕ್ಕಂಥವ್ರು ತಿಮ್ಮಪ್ಪನ ಹೆಸರಿಗೆ ಶಶಿಕಲಾ ಬೇಟು ಕೇಸ್ ಹಾಕಲ್ವಾ? ನಿಮ್ಮ ಡೈರೆಕ್ಟ್ ಫ್ಯಾಮಿಲಿಗಳದ್ದು ಮಾತ್ರ ರಿಜಿಸ್ಟರ್ ಆಗುತ್ತೆ. ಬೇರೆ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ? ಎಷ್ಟು ಜನ ಬಂದಿದೆ ಸರ್ ಇಲ್ಲಿ? ಎಷ್ಟು ಜನ ಬಂದಿದ್ದಾರೆ ಷೇರುದಾರರು? ಇಳಿಸಿ ಲೆಕ್ಕ ಬಳಿ. ಹೌದು ಸರ್, ಒಂದು ವ್ಯಕ್ತಿ ವಿಡಿಯೋ ಕೊಡ್ಲಾ? ಪೇಪರ್ ತಗೊಂಡು ಸೈನ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ. ಯಾವ ರೀತಿ ಸಿಬ್ಬಂದಿ ಆ ತರ ಹಾಕಿದ ತಪ್ಪು. ಬೆಳಗ್ಗೆ ಹಾಕಿ ಹೋಗಿದ್ದಾರೆ, ಬಂದಿಲ್ಲ. ನೀವು ಹೇಳಿ ಸರ್, ನಮ್ಗೆ ಗೊತ್ತಿಲ್ಲ ಸರ್.
ನಮ್ಗೆ ಗೊತ್ತಿಲ್ಲ ಯಾರು ಅವರು 24 ಬಳಿ ನನ್ನ ಪ್ರತಿಯೊಬ್ಬರ ಹೆಸರು ನಿಂತ್ಕೊಳಕ್ಕಾಗಲ್ಲ. ಸರಿ ಇದೇನೆ ಹೇಳ್ತೀವಿ, ಹಂಗೆ ಇದೇನಿಲ್ಲ. ಯಾರು ತೋರಿಸಿರ್ಬೇಕು, ಯಾರು ಹೇಳಿದ್ರು ಒಂದೇ ಹೆಸರು ಐಡೆಂಟಿಫೈ ಮಾಡಿ ಯಾರು ಹಿಂಪಡೆಗೆ ಅವರು ಪೇಜ್ ಪೇಪರ್ ಸೈನ್ ಮಾಡ್ತಾ ಇದ್ರು ಅವರು. ಒಂದು ಲೆಕ್ಕ ಕೊಡಿ. ಅವ್ರ ಹೆಸರು ಹುಡ್ತಾ ಇರೋದು ಅಲ್ಲಿ ಕುತ್ಕೊಂಡು ವೇಸ್ಟ್ ಹುಡ್ತಾ ಇದ್ದಾರೆ. ಟ್ರಯಲ್ ಮಾಡಿ ದಾಖಲಿಲ್ಲ. ಇದೇ ಟ್ರಯಲ್ ಶಿವಣ್ಣ ಕೃಷ್ಣಪ್ಪ ಅಂತ ಹೆಬ್ಬೆಟ್ ಹಾಕಿದ್ದಾರೆ. ಹೆಬ್ಬೆಟ್ ಯಾರು ಹಾಕಿದ್ದಾರೆ ಗೊತ್ತಾ? ಡೈರೆಕ್ಟ್ರೆ ಡಿಬೇಟ್ ಆಗಿರೋದು ಅನೌನ್ಸ್ ಮಾಡೋಣ ಮೀಡಿಯಾ ಮುಂದೆ. ಯಾಕೆ ಸರ್ ನೀವು ಇದ್ದೀರಲ್ಲ, ಯಾಕೆ ಈ ರೀತಿ ಲೋಪದಷ್ಟು ಆಗ್ತಾ ಇದೆ? ಯಾಕೆ ಇಷ್ಟು 5 ಜನ ಇದ್ದಾರೆ ಸಿಬ್ಬಂದಿ ವರ್ಗದವರು? ಏನ್ ಮಾಡ್ತಾ ಇದ್ದಾರೆ ನೀವು? ಹೌದಾ? ನೀನ್ ಯಾಕೆ ಪಾಣಿ ನಿಲ್ಸ್ಕೊಂಡ್ರೆ 5 ಕಂಪ್ಲೇಂಟ್ ಕೊಟ್ಟು ಅರ್ಗಾದ ಕೊಟ್ಟಿದ್ದೀವಿ. ಐತೆ DAP ಟ್ರಿಪ್ಪು ಐತೆ, ಫ್ಯಾಕ್ಟ್ ಐತೆ, ಯೂರಿಯಾ ಐತೆ, ಎಲ್ಲ ಐತೆ. ನಿಮ್ ಕಡೆ ಸ್ಪಿಟ್ ಇಲ್ಲ. ಸರಿ ಆಯ್ತಣ್ಣ? ಈಗ ನಮ್ಗೆ ಖಾಲಿ ಆಧಾರ್ ಕಾರ್ಡ್ ಇಸ್ಕೊಂಡು ಕೊಟ್ಟೆ POC ಮಿಷನ್ ಎಲ್ಲ ಕೊಡ್ತಾ ಇದೀವಿ. 5 ಎಲ್ಲ ಕೊಡ್ತಾ ಇದೀವಿ. ನಮ್ಗೆ ಅದೇ ಗೊತ್ತಿಲ್ಲ ನಮ್ಗೆ. 3-4 ಐತೆ. ಕೆಲಸ ಬಂದಾಗ ಎತ್ಕೊಂಡು ಹೇಳೋದಿಲ್ಲ. ಆಲ್ರೆಡಿ ಐತೆ. ಹೋಗ್ತಾ ಇದೀವಿ ಸುಮಾರು. ಫೋನ್ ಮಾಡಿ ತಿಳ್ಕೊಳ್ರಿ ಇವ್ರಿಗೆ. ಐತೆ ಗೋಪಾಲ್ ಐತೆ. ಯಾರು ಫೋನ್ ನಂಬರ್ ಇಲ್ಲೇ ಅವೆ. ಇಲ್ಲೇ ಅವ್ರು ಯಾಕೆ ಹೇಳ್ಕೊಡ್ದು? 14 ಅವ್ರ ಅವಶ್ಯಕತೆ ಏನಿದೆ ನಮ್ಗೆ? ಗೊಬ್ಬರ ಬೇಕಾಗಿರೋದು ಅವ್ರಿಗೆ ಹೆಂಗ್ ಗೊತ್ತಾಗ್ತದೆ? ನೀವು ಸ್ವಲ್ಪ ಯಾವಾಗ ಒಂದ್ಸರಿ ಫೋನ್ ಹಾಕೊಳ್ರಿ ಇವ್ರಿಗೆ ಗೊಬ್ಬರ ಬೇಕಾದಾಗ. ನಾವು ಎಲ್ಲ ಹಾಕ್ತೀವಿ, ಗೊಬ್ಬರ ಆಯ್ತಾ ಹೇಳೋರಿಲ್ಲ. ಆಯ್ತು ಬಾಳ ಆಯ್ತು. 10 ವ್ಯವಸ್ಥೆ ಮಾಡ್ತೀವಿ. ಕೆಲಸ ಮಾಡಿದ್ದೀನಿ. ಇವಾಗ 1150 ನೋಡಿತ್ತು ಏನಿತ್ತು ಅವ್ರಿಗೆಲ್ಲ 150 ರೂಪಾಯಿ ಸೇರು ಇದೇ ಹಾಕಿದವರು ಅದು ಗ್ಯಾರಂಟಿ. ಈ ಒಬ್ಬರು ಸೇರಿಸ್ಬೇಕಾದ್ರೆ ನಾವು 150 ನೀವು 150 ಆಮೇಲೆ ಸರ್ಕಾರದಿಂದ ಏನು ಇದು ಮಾಡಿದ್ರೆ ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ನಾವು ಸರ್ಕಾರ ಆದೇಶ ಏನಿದೆ ಅದನ್ನ ಪಾಲನೆ ಮಾಡ್ತಾ ಇದ್ದೀವಿ. ನಾವು ಬರಿದಾಗ ಮುಂದೆನೆ ಓಟ್ ಹಾಕಿ ನೀವು 100 ರೂಪಾಯಿ ಇಟ್ಟಿದ್ದು ಸರ್ಕಾರ ಆದೇಶ ಇದೆ, ಅದ್ರ ಪ್ರಕಾರ ನಾವು ಸೇವೆ ಇದು ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಇದು ಸರ್ಕಾರದಿಂದ ಆದೇಶ ಆಗಿರೋದ್ರೆ ನೀವು ರೆಸಿಪ್ಟ್ ಅನ್ನು ಕೊಡ್ತೀವಿ. ಇದನ್ನ ಅಧ್ಯಕ್ಷರು ಮಾಡಿದ್ರೆ ಇದೆಲ್ಲ ವಜಾ ಆಗೋಯ್ತಾ? ಮೊದಲು 100 ರೂಪಾಯಿ ಆಗಿದ್ದು ಸೇರು, ಆಮೇಲೆ ಸರ್ಕಾರ ಆದೇಶ ಅದು ಇರುತ್ತೆ. ವ್ಯತ್ಯಾಸದ ಮೊತ್ತ ಕಟ್ಕೋಬೇಕಷ್ಟೇ. ಏನು 250 ಇರ್ತದೆ, 750 ರೂಪಾಯಿ ಕಟ್ಕೋಬೇಕು. ಆವತ್ತು ಮಾಡಿ ನಾವು ಓಟ್ ಹಾಕಿ ಎಲ್ಲಾ ಸದಸ್ಯರು ಅವರು ಮನವಿ ಮಾಡಿದ್ದೀವಿ. ಈಗ ಹೊಸದಾಗಿ ನೀವು ಮಾಡ್ತಾ ಇರೋದು ಇದು ತಪ್ಪು. ಸೇರಿನ ಮೌಲ್ಯ ಜಾಸ್ತಿ ಆದಾಗ ಇದು ಸರ್ಕಾರ ಮಾಡಿರೋದು. ನಿಮ್ ಷೇರು 250 ಮೊದಲೇ ಕಟ್ಟಿದ್ರೆ ನಿಮ್ ಸದಸ್ಯತ್ವ ಹಂಗೆ ಇದೆ. ಇಡೀ ರಾಜ್ಯದಲ್ಲಿ ನಾವು ಒಂದು ಸೊಸೈಟಿನಲ್ಲ, ಇಡೀ ರಾಜ್ಯದಲ್ಲಿ ಸಾವಿರಾರು ಸೊಸೈಟಿಗಳಲ್ಲಿ ಎಲ್ಲಾ ಸದಸ್ಯರು ಕೂಡ ಈ ತರ ಶೇರ್ ಅಮೌಂಟ್ ಕಟ್ಟಿ ರೈಸ್ ಮಾಡ್ಕೋಬೇಕಂತ ಸರ್ಕಾರದ ಆದೇಶ. ಇದು ನಾವು ಮಾಡಿ ನಿಮ್ ಸೊಸೈಟಿ ಕೊಡ್ತಕ್ಕಂಥದ್ದಲ್ಲ. ಇದು ನಾವು ಕೇಳ್ತಾ ಇಲ್ಲ, ಅವ್ರು ಓಟು ಹಾಕಿದ್ದೇವೆ. ಸರ್ಕಾರ ಮಾಡ್ತಿರೋದೇ ತಪ್ಪು. ಅದು ನಾವು ಏನ್ ಮಾಡಬೇಕು? ಎಲ್ಲರಿಗೂ ನಾವು ಹೇಳ್ಬೇಕಾದ್ರೆ ಮಾಡಿದ ಕೆಲಸ ರೈಸ್ ಆಗಿರೋದು, ಲಾಭ ರೈಸ್ ಆಗಿರೋದು. ವೆಂಕಟೇಶ್ ಅವರ ಜೆರಾಕ್ಸ್ ಮಿಷನ್ ಇದ್ರೆ ಖರ್ಚು ಜಾಸ್ತಿ ಇದಾಗುತ್ತೆ. ಒಂದ್ ಮಿಷಿನ್ಗೆ ಎಷ್ಟಾಗೋಗ್ಬಿಡ್ತೈತಾ? ಕಂಪ್ಯೂಟರ್ ಕಂಪ್ಯೂಟರ್ ಇದ್ರ ಬಗ್ಗೆ ಮಾತಾಡ್ತಾರೆ. ವರ್ಷದಲ್ಲಿ ಹೇಳ್ಬಿಟ್ರಪ್ಪ ಆಗೋಗ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇಲ್ಲ ಇವಾಗ ಆಗಿದೆ. ಅವ್ರ ಕೆಲಸ ಬಾಕಿ ಐತೆ. ರೈತರನ್ನ ನೋಡಕ್ ಏನೋ ಒಂದ್ ಮಾಡ್ತೀರಾ, ಏನೋ ಒಂದ್ ಮಾಡ್ಬಿಟ್ಟು ಹೋಗ್ತೀರಾ ಅಷ್ಟೇ. ನೀವು ಯಾಕೆ ಎಲ್ಲ ಇದ್ರಾಗ ಐತೆ ನಿಮ್ದು ಸಿಕ್ಕಲ್ವಾ? ಬೇಡ, ಪ್ರತಿಯೊಂದು ತರ್ಸಂಗಿದ್ರೆ ತರ್ಸ್ಬಿಡ್ರಿ. ನೋಡ, ಒಂದ್ ತರ್ಸ್ಬಿಟ್ಟು ಒಂದಿನ ಮಾಡ್ಬೇಡ್ರಿ ನೀವು. ಒಂದ್ ಆಳು ಬಿಡ್ರಿ, ನಾನೇ ಇರ್ತೀನಿ, ನಂಗೆ ಕೊಟ್ರೆ ಜವಾಬ್ದಾರಿ ಇಲ್ಲಿ. ಪ್ರತಿಯೊಂದು ತರ್ಸಂಗಿದ್ರೆ ಮಡಿಬಿಟ್ಟು ಒಂದ್ ಆಳು ಮಡ್ಗ್ರಿ ಇಲ್ಲೇ ನಿನ್ನೆ ಮ್ಯಾಲ್ ಕಿಕ್ಬಿಟ್ಟು ಅವ್ನು ಕರ್ಕೊಂಬರೋದಲ್ಲ. ಹೋಗಿ ಒಂದ್ ಆಳು ಮಡ್ರಿ ಎಲ್ಲ ಸೇಲ್ ಆಗ್ತದೆ ಇಲ್ಲಿ. ಬೇಡ ಆಯ್ತು, ಪ್ರತಿಯೊಂದು ತರ್ಸ್ರಿ. ನಿಮ್ಗೆ ವರ್ಷ ಹೇಳೋದಾಗಾಯ್ತು.
ನಾವು 10 ಬೆಳಿಗ್ಗೆ ಅನ್ಕೋಬೇಕು. 100 ಟನ್ ತಗೊಂಡಿದ್ದೀವಿ. ನಮ್ಗೆ ಎಷ್ಟು ಅಂತ ಅಂದ್ರೆ ನಾನು ವರ್ಷಕ್ಕೆ ಒಂದು 200 ಮೂಟೆ ಎತ್ಕೊಂತೀನಿ ಟೋಟಲ್ ಎಲ್ಲಾನು. 100 ಟನ್ ತಗೊಂಡು 45 ಟನ್ ಮಾತ್ರ ಕೊಡ್ತಾರೆ ಇಂಡೆಂಟು. 2 ಮೂಟೆ ತರಿಸ್ಬಿಡು, ಬಿಟ್ಬಿಡು. ಎಲ್ಲ ಏನಿಲ್ಲ, ನೀವು ತೋರ್ಸಲ್ಲ, ಹೇಳಿದ್ದೀನಿ ನಾನು ಮೊದಲೇನೆ. ಈಗ DAP ಐತೆ, ಯೂರಿಯಾ ಐತೆ, ಇನ್ಮೇಲೆ ಇನ್ನೇನೆ ನಾನು ಹೇಳಲ್ಲ, ಬೇರೆ ಗೊಬ್ಬರ ಕರೆಕ್ಟಾಗಿ ತರಿಸಿರಿ ಎಲ್ಲ ಪ್ರತಿಯೊಂದೂ. ಐರಾಸ್ಬಿಟ್ಟು ತರಿಸಿದೆ ನೀನು ಹೋಗಲ್ಲ, ನೀನು ಎಲ್ಲಿ ಹೋದ ಪಿಕ್ಕನ್ನು ನೀನು ಎಲ್ಲಿ ಬೇಕಾಗ್ಬಿಟ್ಟು ರೈತರು ನೀನು ಬೇಡ, ನೀನು ಒಬ್ಬರು ಹೇಳ್ಬಿಟ್ಟು ಆಗಲ್ಲ. ನೀನು ಫಿಕ್ ಬೇಕಂದ್ರೆ ಅಕ್ಷಯಕ್ಕೆ ಹೋಗಿ, ಅಕ್ಷಯನ ಎನಿ ಟೈಮ್ ಇರ್ತದೆ ಆಯ್ತಾ, ಎಲ್ಲ ಇರ್ತದೆ. ಅದು ತೋರಿಸಿರಿ, ಇದು ತೋರಿಸಿರಿ. 22,000 ಯಾರು ಸಲಹೆ ಕೊಟ್ಟವ್ರೆ ಕೈ ಎತ್ತಪ್ಪ. ಎಲ್ಲ ಎಕರೆ ಕೈ ತಗೊಂಡ್ರೆ ನೋಡಿ ಸರ್ ಎಷ್ಟು ಜನ ಇರ್ತಾವ. ಎಲ್ಲ ಎತ್ತಿದೆ, ನಮ್ಗೆ ಕೊಟ್ಟಿಲ್ಲಲ್ಲ, ನಮ್ಗೆ ಕೊಟ್ಟಿಲ್ಲಲ್ಲ ಸರ್. ಇರಪ್ಪ ಇನ್ನ ಐತೆ, ಇನ್ನ ಅಲ್ಲ 22,000 50,000 ವರ್ಷ ಚಾಲೆಂಡ್ ರೈತರಿಗೆ ಕೊಡಲ್ಲ. ನೋಡ 10 ಜನ ಇರ್ತಾವ್ರೆ ರೈತರು, 26,000 ಖರ್ಚು. 10 ಜನ ಕೈ ಎತ್ತವ್ರೆ, 26,000 ಖರ್ಚು. ಏನಿದ್ರೆ ನೀವು ಅಲ್ಲಿ ಡೈರೆಕ್ಟ್ ಕೊಟ್ಬಿಡ್ತೀರಾ, ಅವ್ರು ಯಾರಿಗ ಬೇಕಾದ್ರೆ ಕೊಡ್ತಾರೆ, ರೈತರಿಗೆ ಅಂತ ಯಾರಿಗೂ ಕೊಡಲ್ಲ. ಇಷ್ಟು ಜನ ರೈತರು ಮಾತಾಡ್ತಾರಲ್ಲ ಮೈಸೂರದಾಗ, ಫಸ್ಟು ಇದನ್ನ ತಳದೆ ಹಾಕ್ದಾಗ ನೀರು ಬಿಟ್ಟು ನಾನು ಅಲ್ಲಿ ಅವ್ರ ಟ್ಯಾಕ್ಟ್ರುಗಳು ಯಾವ ಇರಲಿಲ್ಲ. ಅರ್ಥ ಮಾಡ್ಕೊಳ್ರಿ, ನಾವು ರೈತರು ದುಡ್ದಿದ್ದೀವಿ, ಇದಕ್ಕೆ ರೈತರು ದುಡ್ದಿದ್ದೀವಿ. ಅವಾಗ ಟ್ಯಾಕ್ಟ್ರುಗಳು, ನೀರು ಟ್ಯಾಂಕ್ಗಳು ಯಾರು ಇಲ್ಲ ಸರ್. ಅಲ್ಲಿಂದ ನೋಡಿ ಹಿಂದೆ ನಮ್ಮ ತೋಟ ಇರೋದು, ಪೈಪ್ ಹಾಕೊಂಡು ಬಂದಿದ್ದಕ್ಕೆ ಕೀರಿಂಗ್ ಮಾಡಿದ್ರೆ ಕೆಳಗಿನ ಬಿಲ್ಡಿಂಗ್ ಆಗಿರೋದು. ನಮ್ಮನ್ನ ಇಲ್ಲಿ ಕ್ಯಾರೆ ಅಂತ ಇಲ್ಲ, ನೀವು ರೈತರು ಅಂತ. ಆ ವಸೂರು ಬಂದ್ರೆ ಸೈಕಲ್ ಮೊಡ್ಸಾ ಪೈಪ್ ತಗೊಂಡ್ಬಂದು ಹಳ್ಳ ತೋಡಿ ಕೀರಿಂಗ್ ಮಾಡಿದವ್ರು ನಾವು ರೈತರು ಇಲ್ಲಿ ಇದ್ದೀವಿ. ಇಲ್ಲ ಇವರು 1000 ಜನ ಅವ್ರೆ ಇಲ್ಲಿ. ಏನೋ ಕಾಂಟ್ರಾಕ್ಟ್ ಎತ್ಕೊಂಡ್ರೆ ನೀರಿಲ್ಲಪ್ಪ ಕೀರಿಂಗ್ ಮಾಡೋದು ಹೆಂಗಂದ್ರು, ಅದೆಲ್ಲ ಹೇಳ್ಬೇಕಂತ ಹೇಳಿದ್ವಿ, ನಿಮ್ಮ ಹತ್ರ ಹೇಳಿದ್ವಿ. ಅದಕ್ಕೂ ಈಗೂ ಹೇಳ್ತಾ ಇದ್ದೀನಿ ನಾನು, ನಾವು ದುಡ್ದಿದ್ದೀವಿ. ನೀರು ಫಸ್ಟ್ ಬಿಲ್ಡಿಂಗ್ ಕೀರಿಂಗ್ ಮಾಡಿದ್ದೀನಿ ನಾನು. ಇದೇ ಇಲ್ಲಿ ಯಾರು ಅಮ್ಮನ ನೋಡಿ, ಇವರಪ್ಪ ನಾನು ನೋಡಿ, ಇವ್ರ ಇಲ್ಲೇ ಇದ್ದಾನೆ, ಇವರಪ್ಪ. ನಾವು ವಸೂರು ಹೋಗಿ ಸೈಕಲ್ ಅವ್ರಿಗೆ ಮೊಡ್ಸಾ ಪೈಪ್ ತಂದು ನೋಡಿ, ಹಿಂದೆ ನಮ್ಮ ತೋಟ ಇರೋದು, ಅಲ್ಲಿಂದ ಪೈಪ್ ಹಾಕೊಂಡ್ ಬಂದು ಕೀರಿಂಗ್ ಮಾಡಿದ್ದೀವಿ. ಹಂಗೆಲ್ಲ ದುಡ್ದಿದ್ದೀವಿ. ಇವತ್ತು ನಾವು ಏನು ಬಂದ್ರೆ ಏನು ನಮ್ಮನ್ನು ಕ್ಯಾರ್ ಮಾಡಲ್ಲ, ಬಂದ್ರ ಹೋದ್ರ ಅಂತೀರಿ. ದುಡ್ದಿರೋದಕ್ಕೆ ಒಂದು ಮರ್ಯಾದೆ ಕೊಡ್ರಿ ರೈತರಿಗೆ. ನಾನು ಕಳೆದ 5 ವರ್ಷಗಳಿಂದ, ಅದಕ್ಕೆ ಮೊದಲಿಂದನೂ ಈ ಸಂಘದ ಬಗ್ಗೆ ನಾನು ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ. ಸಂಘ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ತಮ್ಮ ಸ್ವಂತ ಸ್ಥಳದಲ್ಲಿ ಉತ್ತಮವಾದಂತಹ ಕಟ್ಟಡವನ್ನು ಕಟ್ಟಿ ಸುಸಜ್ಜಿತವಾದಂತಹ ಒಂದು ಸಂಘದ ಕಚೇರಿಯನ್ನ ಈ ಸ್ಥಳದಲ್ಲಿ ನಿರ್ಮಾಣ ಮಾಡಿ ಈ ಒಂದು ಸಂಘವನ್ನು ಅತ್ಯುತ್ತಮ ರೀತಿಯಲ್ಲಿ ಅನೇಕ ಜನ ನಿರ್ದೇಶಕರುಗಳು, ಅಧ್ಯಕ್ಷರುಗಳು ಎಲ್ಲ ತುಂಬಾ ಶ್ರಮವನ್ನು ವಹಿಸಿ ಈ ಸಂಘವನ್ನು ಅತ್ಯುತ್ತಮ ರೀತಿಯ ಸಂಘವನ್ನಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಳೆದ 2 ವರ್ಷಗಳಿಂದ ಈ ಸಂಘ ಕರ್ನಾಟಕ ರಾಜ್ಯದ ಅಪೆಕ್ಸ್ ಬ್ಯಾಂಕ್ನಿಂದ ಅತ್ಯುತ್ತಮ ಸಂಘ ಅಂತ ಹೇಳ್ತಕ್ಕಂಥ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿದೆ. ಅದಕ್ಕೆಲ್ಲ ನೇರವಾಗಿ ಸಂಘದ ಸದಸ್ಯರುಗಳು ಮತ್ತೆ ನಿರ್ದೇಶಕರು ಮತ್ತು ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನನ್ನ BDCC ಬ್ಯಾಂಕ್ನ ನಿರ್ದೇಶಕನಾಗಿ ಆಯ್ಕೆಯಾಗೋದಕ್ಕೆ ತಮ್ಮ ಸಂಘದ ನಿರ್ದೇಶಕರು ಸಹ ಮತವನ್ನು ನೀಡುವುದರ ಮುಖಾಂತರ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಕಳೆದ 5 ವರ್ಷಗಳಿಂದ ಆನೇಕಲ್ ತಾಲೂಕಿನ 13 ವ್ಯವಸಾಯ ಸೇವಾ ಸಹಕಾರ ಸಂಘಗಳು, ಅತ್ತಿಬೆಲೆ, ಸರ್ಜಾಪುರ, ಗುಡ್ಡಟ್ಟಿ, ಮಾಯಸಂದ್ರ, ಆನೇಕಲ್ ನಗರ, ಚಿಕ್ಕೋಸಳ್ಳಿ, ಗುಡ್ಡಟ್ಟಿ, ಆರ್ಗದ್ದೆ, ಜಿಗಣಿ, ಬನ್ನೇರಘಟ್ಟ, ಬುಕ್ಸಾಗರ, ಸಕಲವಾರ ಮತ್ತು ಎನ್ನಾಗರ, ದೊಡ್ಡಾಗಡೆ, ಒಟ್ಟು 13 ನಮ್ಮ ಬ್ಯಾಂಕಿನಿಂದ ಎಲ್ಲ ರೀತಿಯ ಸವಲತ್ತುಗಳನ್ನ ಅತಿ ಹೆಚ್ಚಾಗಿ ಉಪಯೋಗಿಸಿಕೊಳ್ತಾ ಇರೋದು 11 ಸೊಸೈಟಿ. ಇವತ್ತು ಇದೊಂದು ಸುವರ್ಣ ಅವಕಾಶ. ವಾರ್ಷಿಕವಾಗಿ ನಿಮ್ಮದೇ ಸಂಘ, ನೀವು ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಸಂಘ. ಸುಮಾರು 24 ಗ್ರಾಮಗಳನ್ನ ಒಳಗೊಂಡಿರ್ತಕ್ಕಂಥ ಈ ಸಂಘದಲ್ಲಿ ನಿಮ್ಮ ತರ 3,500 ಜನ ಸದಸ್ಯರನ್ನ ಹೊಂದಿರತಕ್ಕಂಥ ಈ ಒಂದು ಸಹಕಾರ ಸಂಘ. ಈ ಸಂಘದ ಒಂದು ಏನು ನಾವು ವಾರ್ಷಿಕವಾಗಿ ಅನುಮೋದನೆಯನ್ನ, ಖರ್ಚು ವೆಚ್ಚಗಳ ಅನುಮೋದನೆಯನ್ನ ಪಡೆಯಬೇಕು. ಆ ನಿಯಮಾನುಸಾರ ಇವತ್ತು ಈ ಸಭೆಯನ್ನ ಕರೆದಿದ್ದೇವೆ. ವರ್ಷ ಪೂರ್ತಿ ನಾವು ಇಲ್ಲಿ ಏನು ಖರ್ಚು ವೆಚ್ಚಗಳನ್ನ ಮಾಡ್ತೇವೆ, ಇವತ್ತೇನು ನೀವು ಅನುಮೋದನೆ ಕೊಟ್ಟಿರ್ತೀರಾ ಅದರ ಅಡಿಯಲ್ಲೇ ನಾವು ಈ ಒಂದು ವ್ಯವಹಾರವನ್ನು ನಡೆಸಬೇಕಾಗ್ತದೆ.
ನಮ್ಮನ್ನೇನು ಶುಭ ಸಾರಿ ಕರೆದಿದ್ದಾರೆ ಇಲ್ಲಿ ಸೈನ್ ಹಾಕಿ ಹೋಗ್ತೀರಿ ಅಂತಲ್ಲ. ಇದು ನಿಮ್ಮದೇ ಸಂಘ, ನಿಮ್ಮ ತೀರ್ಮಾನದ ಮೇಲೆ ನಡೀಬೇಕು ಅನ್ನುವಂಥದ್ದಕ್ಕೆ ವಾರ್ಷಿಕವಾಗಿ ನಿಮ್ಮನ್ನೆಲ್ಲ ಒಂದು ಸಾರಿ ನಾವು ಕರೆಯತಕ್ಕಂಥದ್ದು. ಇವತ್ತು ಹಲವಾರು ಜನ ಸ್ನೇಹಿತರು ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ಟರು. ನಿಮಗೆ ಇವತ್ತು ಆ ಅಧಿಕಾರ ಇದೆ. ಇವತ್ತು ಇಲ್ಲಿ ಈ ರೀತಿ ನಡಿಬೇಕು, ಇಲ್ಲ ಈ ರೀತಿ ನಡೆಸಬೇಕು, ತುಂಬಾ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಸೊ ಗೊಬ್ಬರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಎಲ್ಲ ಮಾಹಿತಿಗಳನ್ನು ಕೂಡ ನಾವು ಅದನ್ನ ಕಾರ್ಯರೂಪಕ್ಕೆ ತರುವಲ್ಲಿ ಶ್ರಮಿಸ್ತೀವಿ ಅಂತ ಹೇಳ್ತಾ, ಮುಂದೆ ನಮ್ಗೆಲ್ಲ ಸಂಪೂರ್ಣ ಆನ್ಲೈನ್ ನಲ್ಲೇ ವ್ಯವಹಾರ ಇರುತ್ತೆ. ದಯವಿಟ್ಟು ನಮ್ಮ ಸದಸ್ಯರೆಲ್ಲ ಅದನ್ನ ಸದುಪಯೋಗಪಡಿಸಿಕೊಂಡು ಹೆಚ್ಚು ವ್ಯವಹಾರ ನಡೆಸಬೇಕು. ಇನ್ನೂ ಹೆಚ್ಚು ವ್ಯವಹಾರ ನಡೆಸಿದ್ರೆ ನಾವು ಹೆಚ್ಚಿನ ಅಭಿವೃದ್ಧಿ ಪಡಿಸಲು ಒತ್ತು ನೀಡ್ತೀವಿ. ದಯವಿಟ್ಟು ಇನ್ನು ಮುಂದೆ ಸಂಪೂರ್ಣ ಆನ್ಲೈನ್ ಇರುತ್ತೆ, ಎಲ್ಲ ಇಲ್ಲೇ ಹೆಚ್ಚು ವ್ಯವಹಾರ ಮಾಡ್ಬೇಕು ಅನ್ನೋ ಒಂದು ವಿನಂತಿ ಮಾಡ್ತೀವಿ. ಹಾಗೇನೆ ಕೆನರಾ ಬ್ಯಾಂಕ್ ಅಲ್ಲಿ ನಮ್ದು ಫಿಕ್ಸೆಡ್ ಡೆಪಾಸಿಟ್ ಏನ್ ಮಾಡ್ತೀವಿ ಅಲ್ಲಿ 7.25% ಇದೆ. ನಮ್ಮಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಬಂದು 6.25% ಕೆನರಾ ಬ್ಯಾಂಕ್ ಅಲ್ಲಿ ಇದೆ. ನಮ್ಮಲ್ಲಿ 7.25% ಇದೆ. ಆದ್ರಿಂದ ಹೆಚ್ಚಿನದಾಗಿ ಫಿಕ್ಸೆಡ್ ಡೆಪಾಸಿಟ್ ಇಲ್ಲೇ ಮಾಡಿದ್ರೆ ನಿಮ್ಗೆ ಇನ್ನೂ 1% ಎಕ್ಸ್ಟ್ರಾ ಸಿಗುತ್ತೆ ಅಂತ ನಾನು ಅದನ್ನು ವಿನಂತಿ ಮಾಡ್ಕೊಂತೀನಿ. ಹಾಗೇನೆ ನಾವು ಮೇಲೆ ಇಲ್ಲೊಂದು ಸಭಾಂಗಣ ಮಾಡ್ಬೇಕಂತ ಎಲ್ಲ ಡಿಸೈಡ್ ಮಾಡ್ತೀವಿ. ಅದಕ್ಕೆ ನಾವು ವಿಧಾನ ಪರಿಷತ್ ಸದಸ್ಯರನ್ನು ಒಂದು ಮನವಿ ಕೊಟ್ಟಿದ್ದೀವಿ. ಈಗ ನಮ್ಮ BDC ಬ್ಯಾಂಕ್ ನಿರ್ದೇಶಕರು ಸೋಮಶೇಖರ್ ರೆಡ್ಡಿ ಅವರಿದ್ದಾರೆ. ಅವರು BDC ಬ್ಯಾಂಕಿಂದ ಏನು ಒಂದು 5 ಲಕ್ಷ ಸಹಾಯಧನ ಬರುತ್ತೆ, ಅದನ್ನ ಅವರಿಲ್ಲೇ ನಮಗೆ ಕೊಡಿಸ್ಬೇಕು. ಅವರಲ್ಲಿ ವಿನಂತಿ ಮಾಡ್ತೀನಿ. ಅವರಿಲ್ಲೇ ನಮ್ಗೆ ಅದನ್ನ ಆಶ್ವಾಸನೆ ಕೊಡ್ಬೇಕಂತ ಅವರಲ್ಲಿ ವಿನಂತಿ ಮಾಡ್ತೀನಿ. ಅವರ ಈಗಲೇ ನಮ್ಗೆ ಅದನ್ನ ಕೊಟ್ಟಿದ್ದೀವಿ. ನಮ್ಮ ಮೀಟಿಂಗ್ ನಲ್ಲಿ ಒಂದು ಸಬ್ಜೆಕ್ಟ್ ಇಟ್ಟು ಅಜೆಂಡಾದಲ್ಲಿ ಅದನ್ನ ರಿಲೇಷನ್ ಮಾಡಿ ಆ ಒಂದು ರಿಲೇಷನ್ ಕಾಪಿಯನ್ನ ನಮ್ಮ BDCC ಬ್ಯಾಂಕ್ ಕೊಡಿಸ್ಕೊಡಿ. ಆದಷ್ಟು ಬೇಗನೆ ಅದಕ್ಕೆ ಇಂಜಿನಿಯರ್ ಪ್ಲಾನಿಂಗ್ ಏನು ಎಸ್ಟಿಮೇಷನ್ ಎಲ್ಲ ಏನಿದೆ, ಎಷ್ಟು ಹಣ ನೀವು ಅದಕ್ಕೆ ಖರ್ಚು ಮಾಡ್ತಾ ಇದ್ದೀರಾ ಅಂತೇಳಿ ಎಲ್ಲ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ. ಆದಷ್ಟು ಬೇಗ ಅದನ್ನು ಮುಂದಿನ EC ಮೀಟಿಂಗ್ ನಲ್ಲಿ ಇಟ್ಟು ಬೇಗ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಧನ್ಯವಾದಗಳು. ಆಮೇಲೆ ATM ಸಹ ನಾನು ಕೇಳಿದ್ನ, ಆಗ್ಲೇ ಮಾತಾಡ್ತೀನಿ ಅವ್ರ ಹತ್ರ, ಅದನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಧನ್ಯವಾದಗಳು. ಹಾಗೇನೆ ನಮ್ಮ ಈ ವರ್ಷದಲ್ಲಿ ನಾವು ವ್ಯಾಪಾರ ಸಾಲ ಅಂಗಡಿಗೆ 6 ಲಕ್ಷ ಇಬ್ಬರು ಸದಸ್ಯರು ಕೊಡ್ತಿದ್ದೀವಿ. ನಿವೇಶ ನಿರ್ಮಾಣ ಸಾಲ 3,85,000 7 ಸದಸ್ಯರು ಕೊಡ್ತಿದ್ದೀವಿ. FD ಸಾಲ 4,55,000 3 ಸದಸ್ಯರಿಗೆ ಕೊಡ್ತಿದ್ವಿ ಈ ವರ್ಷದಲ್ಲಿ. ಸಿಬ್ಬಂದಿ ಸಾಲ 3,20,000 2 ಸದಸ್ಯರು ಕೊಡ್ತಿದ್ದೀವಿ. ಶ್ರೀಶಕ್ತಿ ಗುಂಪಿನ ಸಾಲ 26 ಲಕ್ಷ 4 ಗುಂಪು ಕೊಡ್ತಿದ್ದೀವಿ. ಆಭರಣ ಸಾಲ 1,26,67,500 ರೂಪಾಯಿ 140 ಸದಸ್ಯರಿಗೆ ಈ ವರ್ಷದಲ್ಲಿ ಕೊಟ್ಟಿದ್ದೀವಿ. ಹಾಗೆಯೇ ಈ ವರ್ಷದಲ್ಲಿ ನಮ್ಮ ತಾಲೂಕಿಗೆ ಮೊದಲೇ ನಮ್ದು 95,50,000 ಜನಕ್ಕೆ ನಮ್ಮ ತಾಲೂಕಿಗೆ ನಮ್ಮ ಬ್ಯಾಂಕಿಂದಾನೆ ಹೈಯೆಸ್ಟ್ ಕೊಟ್ಟಿರೋದು KCC ಸಾಲ. ಬೇರೆ ಎಲ್ಲ ಬ್ಯಾಂಕಿನ ನಮ್ದ್ರಲ್ಲಿ ಹೈಯೆಸ್ಟ್ ಕೊಡ್ತಿದ್ದೀವಿ. ಆ KCC ಸಾಲ ನಮಗೊಂದು ಇದು ಮನವಿ, ಅಲ್ಲೇನು ಡೆಪಾಸಿಟ್ 10,000 ಇಟ್ಕೊಂಡ್ರೆ BDC ಬ್ಯಾಂಕಿಂದ ಅದು ನಮಗೆ ಒಂದು ಅರ್ಧ 5,000 ಡೆಪಾಸಿಟ್ ಕೊಡ್ತಿದ್ರಲ್ಲ, ಅದನ್ನು ಅವರು ಸಭೆಯಲ್ಲಿ ಮಾತಾಡ್ಬೇಕಂತ BDC ಬ್ಯಾಂಕ್ ನಿರ್ದೇಶಕರನ್ನ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಹಾಗೇನೆ BDC ಬ್ಯಾಂಕ್ ನಲ್ಲಿ ನಮ್ದು 50 ಲಕ್ಷ ಡೆಪಾಸಿಟ್ ಇಟ್ಟಿದ್ದೀವಿ ಫಿಕ್ಸ್ಡ್ ಡೆಪಾಸಿಟ್ ಆಗಿ. ಅದನ್ನ ಇಲ್ಲಿ ವ್ಯವಹಾರಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಅದೊಂದು ಅನುಕೂಲ ಆಗುತ್ತೆ. ಹಾಗೇನೆ ಇಲ್ಲಿ ಒಂದು ಕಾಮನ್ ಸರ್ವಿಸ್ ಸೆಂಟರ್ ಇನ್ನೇನು ಇಷ್ಟರಲ್ಲೇ ಪ್ರಾರಂಭ ಆಗುತ್ತೆ. ಕಾಮನ್ ಸರ್ವಿಸ್ ಸೆಂಟರ್ ಅಂದ್ರೆ ಎಲ್ಲರಿಗೂ ಗೊತ್ತು, ಆಲ್ಮೋಸ್ಟ್ ಎಲ್ಲ ಯಾವ ಅದರಲ್ಲಿ ಏನೇನು ಬಂತ ಎಲ್ಲ ಇನ್ನು ಮುಂದೆ ಆಲ್ಮೋಸ್ಟ್ ಇನ್ನೊಂದು ತಿಂಗಳಲ್ಲಿ ಇಲ್ಲೇ ಪ್ರಾರಂಭ ಮಾಡೋ ಒಂದು ಸೂಚನೆ ಇದೆ. ಅದನ್ನ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಇದು ಬಾಡಿ ಇಮಿಟೇಷನ್ ಎಲ್ಲನೂ ಇಲ್ಲೇ ಕೊಡೋ ಒಂದು ವ್ಯವಸ್ಥೆ ಆಗ್ತಾ ಇದೆ. ಅದನ್ನೆಲ್ಲ ನಮ್ಮ ರೈತ ಬಾಂಧವರು ಸದುಪಯೋಗ ಪಡಿಸ್ಬೇಕಂತ ನಾನು ವಿನಂತಿ ಮಾಡ್ಕೊತೀನಿ. ಇಷ್ಟು ಮಾತಾಡಲು ಅವಕಾಶ ಕೊಟ್ಟೆ ಎಲ್ಲ ನನ್ನ ರೈತ ಬಾಂಧವರಿಗೆ ಧನ್ಯವಾದ. ಇರ್ತಕ್ಕಂಥ ಎಲ್ಲ ರೈತರು ನಮ್ಮಲ್ಲಿ ಗೊಬ್ಬರ ಖರೀದಿ ಮಾಡಿದಾಗ 24 ನಮ್ಮ ಬ್ಯಾಂಕಲ್ಲಿ ಗೊಬ್ಬರವನ್ನು ಖರೀದಿ ಮಾಡಿದಾಗ ನಾವು ನಿಮ್ಮ ಕಡೆಯಿಂದ ಹೆಚ್ಚು ಬೇಡಿಕೆ ಇದ್ದಾಗ ನಾವು ಅದನ್ನು ತರ್ಸೋದಕ್ಕೆ ನಾವೆಲ್ಲರೂ ಸಹಕರಿಸ್ತೀವಿ. ಯಾಕಂದ್ರೆ ನಾವು 300 ಮೂಟೆ ತರ್ಸಾಗ ಕೇವಲ ನಮ್ಮಲ್ಲಿ ಓಟಕ್ಕಿಂತ 6 ತಿಂಗಳಾದ್ರೂ ನಮ್ಮಲ್ಲಿ ಗೊಬ್ಬರ ಓಡೋದಿಲ್ಲ.
ಹಂಗಾಗಿ ನಾವು ಗೊಬ್ಬರ ತರಿಸೋದಕ್ಕೆ ಪರವಾಗಿದೆ. ನೀವೆಲ್ಲರೂ ಸಹಕಾರದಿಂದ ಇಷ್ಟು ಬೇಡಿಕೆ ಇಟ್ಟಿರೋದ್ರಿಂದ ನಾವೆಲ್ಲರೂ ಹೆಚ್ಚಾಗಿ ನಾವು ನಿಮ್ಮಲ್ಲಿ ಗೊಬ್ಬರವನ್ನು ತರಿಸೋದಕ್ಕೆ ನಾವು ನಿಮ್ಗೆ ವ್ಯವಸ್ಥೆ ಮಾಡಿಕೊಡ್ತೇವೆ. ದಯವಿಟ್ಟು ಎಲ್ಲ ರೈತರು ನಮ್ಮ ಬ್ಯಾಂಕಲ್ಲಿ ಖರೀದಿ ಮಾಡಬೇಕಾಗಿತ್ತು ವಿನಂತಿ. ಬಂದಿದೆ ಏನು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥ ಎಲ್ಲ ರೈತರಿಗೂ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂತ ಪ್ರದೀಪ್ ರೆಡ್ಡಿ ಅವರಿಗೂ ಸಹ ನಾವು ವಂದನೆಗಳನ್ನ ಸಲ್ಲಿಸಿದ್ದೇವೆ. ಶೇರ್ ಆಗಿದ್ರೆ ಟ್ಯಾಲೆಂಟ್ ನೋಡ್ತಾರೆ, ಅವ್ರು ಕೊಟ್ಬಿಟ್ಟು ಇವ್ರು ಕೊಟ್ಬಿಟ್ರು, ಕೆಲವೊಂದು ಸೇರಲ್ಲ, ಇಲ್ಲ ಸ್ಟಾಪ್ ಮಾಡ್ಬಿಡ್ರಿ. ಸಂಘಕ್ಕೆ ಉಳಿತಾಯ ಆಗಲಿ, ರೈತರಿಗೆ ಉಳಿತಾಯ ಆಗಲಿ. ನೀನು 10 ಜನ ಕೊಟ್ಬಿಟ್ಟು 500 ಅಂದ್ರೆ ನಾನು ಕೇಳೋದಲ್ಲ, ನನಗೆ ಕೊಡಿಲ್ಲ, ನಾನು ಇಲ್ಲಿ ಯಾಕೆ ಕೇಳೋದು? ಪ್ರತಿಯೊಬ್ಬರು ಕೊಡೋ ವ್ಯವಸ್ಥೆ ಮಾಡಿ ಸರ್. ನೆಕ್ಸ್ಟ್ ಬೇಡ, ನಿಲ್ಸ್ಬಿಡ್ರಿ, ರೈತರ ಕಡೆ ಇರಲಿ ದುಡ್ಡು. 5 ವರ್ಷ ಒಂದು ಕೊಟ್ಟಂಗೆ ಇಲ್ಲದ್ರೆ ನಿಲ್ಸ್ಬಿಡ್ರಿ. ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿಯಮಿತ 2024-25ನೇ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಆಗಮಿಸಿದಂಥ ಎಲ್ಲ ರೈತ ಬಾಂಧವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಈ ವರ್ಷ ನಮ್ಮದು ಸುಮಾರು 5 ಲಕ್ಷ ಲಾಭಾಂಶ ಬಂದಿದೆ. ಇಡೀ ನಮ್ಮ ಇದರಲ್ಲಿ 5 ಲಕ್ಷ ಎಷ್ಟು ಈ ವರ್ಷ ಲಾಭಾಂಶ ಬಂದಿದೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಲಾಭಾಂಶ ತರಲು ಹೆಚ್ಚು ಎಲ್ಲರೂ ಒಗ್ಗೂಡಿ ಶ್ರಮಿಸುತ್ತೇವೆ. ಇಲ್ಲಿ ಇನ್ನು ಮುಂದೆ ನಮ್ಮದು ಮೇಲೆ ನಾವು ಒಂದು ಹೊಸ ಕಟ್ಟಡ ಸಭಾಂಗಣ ಮಾಡಬೇಕಂತಿದ್ವಿ. ಅದಕ್ಕೆ ನಮ್ಮ ಸೋಮಶೇಖರ್ ರೆಡ್ಡಿ ಅವರು ಅದಕ್ಕೆ ಅನುದಾನ ಕೊಡಿಸ್ತೀವಿ ಅಂತೇಳಿದರೆ ಅವರಿಗೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮಲ್ಲಿ ಹೆಚ್ಚು DAP ಯೂರಿಯಾ ಎಲ್ಲ ದೈನಂದಿನ ದೊರಕ್ತಾ ಇದೆ. ಅದು ಎಲ್ಲರೂ ತೊಗೊಂಡು ಸದುಪಯೋಗ ಪಡಿಸ್ಕೊಬೇಕು ಅಂದ್ಬಿಟ್ಟು ರೈತರಲ್ಲಿ ಮನವಿ ಮಾಡ್ಕೊತೀನಿ. ಹಾಗೆಯೇ ಇಲ್ಲಿ ಇನ್ನು ಮುಂದೆ CSC ಕಾಮನ್ ಸರ್ವಿಸ್ ಸೆಂಟ್ರ್ ಇನ್ನು ಮುಂದೆ ಇಲ್ಲೇ ಓಪನ್ ಆಗುತ್ತೆ. ಅದನ್ನ ಎಲ್ಲ ರೈತ ಬಾಂಧವರು ಅದನ್ನ ಸದುಪಯೋಗ ಪಡಿಸ್ಕೊಂಡು ಇನ್ಮೇಲೆ ಇಲ್ಲೇ ಏನು ಆಧಾರ್ ಕಾರ್ಡು, ವೋಟರ್ ID ಯಾವುದೇ ತಿದ್ದುಪಡಿ ಇರ್ಬೋದು, ರೇಷನ್ ಕಾರ್ಡು ಇಲ್ಲೇ ಮಾಡುತ್ತೇವೆ. ಅದನ್ನೆಲ್ಲ ರೈತ ಬಾಂಧವರು ಸದುಪಯೋಗ ಪಡಿಸ್ಕೊಂಡು ಗ್ರಾಮವನ್ನು ಇಲ್ಲೇ ಮಾಡ್ತಾಯಿದ್ವಿ. ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು ವಿನಂತಿ ಮಾಡ್ಕೊತೀನಿ. ಎಲ್ಲ ಈ ದಿನದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಆಗಮಿಸಿದಂಥ ಎಲ್ಲ ರೈತ ಬಂಧವರಿಗೆ ಮತ್ತೊಮ್ಮೆ ವಂದನೆಗಳ ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇಲ್ಲಿ ನೆರೆದಿರ್ತಕ್ಕಂಥ ಗಣ್ಯರಾದಂಥ ಸೋಮಶೇಖರ್ ರೆಡ್ಡಿ ಅವರ ಮತ್ತು ನಿರ್ದೇಶಕರಾದಂಥ ರಾಮಕೃಷ್ಣಪ್ಪ ಅವರ ಮತ್ತು ಪ್ರದೀಪ್ ರೆಡ್ಡಿ ಅವರ ಅಧ್ಯಕ್ಷರು ಮತ್ತು ಚಿನ್ನಪ್ಪನವರು ಎಲ್ಲ ರೈತ ಬಾಂಧವರಿಗೂ ನನ್ನ ವಂದನೆ. 2024 ಮತ್ತು 25ನೇ ಸಾಲಿನ ಮಾಯಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಡೆಸಿಕೊಟ್ಟಂಥ ಪ್ರದೀಪ್ ರೆಡ್ಡಿ ಅವರು, ಉಪಾಧ್ಯಕ್ಷರಾದ ಶಶಿಕಲಾ ಅವರು ಮತ್ತು ಎಲ್ಲ ಸಂಘದ ನಿರ್ದೇಶಕರುಗಳು ಈ ಒಂದು ಸಂಘವನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಿಸ್ತಾ ಇಲ್ಲಿ ರೈತರ ಎಲ್ಲ ಕುಂದುಕೊರತೆಗಳನ್ನು ಆಲಿಸಿ ಪ್ರತಿ ವರ್ಷವೂ ಸಹ ರಸಗೊಬ್ಬರ ಮಾರಾಟ ಇರ್ಬೋದು, ಒಡವೆ ಸಾಲ ಇರ್ಬೋದು ಮತ್ತು ವ್ಯಾಪಾರ ಸಾಲ ಇರ್ಬೋದು, ಎಲ್ಲ ರೀತಿಯ ಸಾಲಗಳನ್ನು ವಿತರಣೆ ಮಾಡಿ KCC ಬೆಳೆ ಸಾಲವನ್ನು ಸಹ ಈ ಬಾರಿ 94 ಲಕ್ಷ ರೂಪಾಯಿ KCC ಬೆಳೆ ಸಾಲವನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಈ ಸಂಘದಲ್ಲಿ ಎಲ್ಲ ರೈತ ಬಾಂಧವರ ಸಮಸ್ಯೆಗಳನ್ನು ಆಲಿಸಿ ಉತ್ತಮ ರೀತಿಯಲ್ಲಿ ಒಂದು ಸಂಘವನ್ನು ಆರ್ಥಿಕವಾಗಿ 5 ಲಕ್ಷ ರೂಪಾಯಿ ಈ ವರ್ಷ ಒಂದು ಲಾಭಾಂಶದತ್ತ ಕೊಂಡೊಯ್ತಾ ಇದ್ದಾರೆ. ಅವರಿಗೆ ಮತ್ತು ಈ ಸಂಘದ ಎಲ್ಲ ನಿರ್ದೇಶಕರುಗಳಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಭಗವಂತ ಆಯುರಾರೋಗ್ಯ ಕೊಡಲಿ ಮತ್ತು ಈ ಒಂದು ಸಂಘದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾಗಿ ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ, ಮತ್ತು ಈ ಸಂದರ್ಭದಲ್ಲಿ ಇಲ್ಲಿ ಆಗಮಿಸಿದ ಎಲ್ಲ ರೈತ ಬಾಂಧವರಿಗೆ, ನಿರ್ದೇಶಕರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಮಾಯಸಂದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 24-25ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಗೆ ಎಲ್ಲ ರೈತರು ಮತ್ತು ಎಲ್ಲ ನಿರ್ದೇಶಕರು, ಎಲ್ಲ ನಮ್ಮ ನಿರ್ದೇಶಕರಾಗ ಎಲ್ಲರೂ ಆಗಮಿಸಿದರು. ಎಲ್ರಿಗೂ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ, ಇಡೀ ಆನೇಕಲ್ ತಾಲೂಕಿನಲ್ಲೇ ನಮ್ಮ VSSN ಬ್ಯಾಂಕ್ ಮಾಯಸಂದ್ರ ಸಾಲ ಕೊಡೋದ್ರಲ್ಲಿ ಮೊದಲನೇ ನಮ್ಮ ಸಾಲಿನಲ್ಲಿದೆ. ಇದಕ್ಕೆ ನಮ್ಮ ಸೋಮಶೇಖರ್ ರೆಡ್ಡಿ ಅವರಾಗಿರ್ಬೋದು ಮತ್ತು ಬಿಜರೂಪೆ ಆಂಜನಪ್ಪನವರಾಗಿರ್ಬೋದು ಎಲ್ಲರ ಸಹಕಾರದಿಂದ ನಮಗೆ ಹೆಚ್ಚು ಆದ್ಯತೆ ನೀಡಿದ್ದರಿಂದ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ನಮ್ಮ ಇಡೀ ತಾಲೂಕಿನಲ್ಲೇ ನಮ್ಮ ಬ್ಯಾಂಕು ರೈತರಿಗೆ ಮೊದಲನೇ ಆದ್ಯತೆ ನೀಡಿರುವುದರಿಂದ ಎಲ್ಲರೂ ನಮ್ಮ ಈ ಬ್ಯಾಂಕಿಗೆ ಸಹಕಾರ ನೀಡಿದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಆನೇಕಲ್ ತಾಲೂಕಿನ ಮಾಯಸಂದ್ರ ಕೃಷಿ ಪತ್ತಿನ ಸಹಕಾರ ಸಂಘದ 24-25ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಈ ದಿನ ನಾವು ಇಟ್ಕೊಂಡಿದ್ವಿ. 24 ಗ್ರಾಮಗಳಿಗೆ ಸಂಬಂಧಪಟ್ಟಂತಹ ಈ ಒಂದು ಸಹಕಾರ ಸಂಘ ಸುಮಾರು 3551 ಸದಸ್ಯರನ್ನು ಹೊಂದಿರತಕ್ಕಂಥ ಒಂದು ಸಹಕಾರ ಸಂಘ ಇದು. ಇಲ್ಲಿ ರೈತರಿಗೆ
ರೈತರ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಈ ಭಾಗದಲ್ಲಿ ಕೃಷಿ ಮತ್ತು ತೋಟಗಾರಿಕೆಯನ್ನು ಅವಲಂಬಿಸಿ ತೋಟಗಾರಿಕೆ ಮಾಡ್ತಾ ಇರ್ತಕ್ಕಂಥ, ಬೇಸಾಯ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರದೇಶ. ಯಾಕೆಂದರೆ ಇವತ್ತು ಬೆಂಗಳೂರು ನಗರದ ಸುತ್ತಮುತ್ತ ಏನು ಜನನಿಬಿಡ ಪ್ರದೇಶ, ಇವತ್ತು ನಗರೀಕರಣ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತು ಈ ಭಾಗದಲ್ಲಿ ರೈತರ ಹೆಚ್ಚಿಗೆ ಇರತಕ್ಕಂತಹ ಪ್ರದೇಶ ಅಂತಂದರೆ ಆನೇಕಲ್ ತಾಲೂಕಿನಲ್ಲಿ ನಮ್ಮ ಭಾಗ. ಹಾಗಾಗಿ ರೈತರ ಸಹಕಾರ ಬಹಳ ಮುಖ್ಯ. ನಾವು ಕೂಡ ರೈತರಿಗೆ ಸೇವೆಯನ್ನು ಸಲ್ಲಿಸುವ ಮುಖಾಂತರ ಇಲ್ಲಿ ಭಾಳ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಈಗಾಗಲೇ ಸುಮಾರು 5 ಕೋಟಿ ಅಷ್ಟು KCC ಬೆಳೆ ಸಾಲವನ್ನು ನಾವು ಕೊಟ್ಟಿದ್ದೇವೆ, ಆಭರಣ ಸಾಲವನ್ನು ಕೊಟ್ಟಿದ್ದೇವೆ, ಹಾಗೆ ಪ್ರಾಪರ್ಟಿ ಸಾಲವನ್ನು ಕೊಟ್ಟಿದ್ದೇವೆ, ಈಗ ಹೈನುಗಾರಿಕೆ ಸಾಲವನ್ನು ಕೂಡ ಕೊಟ್ಟಿದ್ದೇವೆ. ಆಮೇಲೆ ಪಿಗ್ಮಿ ಸಾಲ, ಅಂಗಡಿ ಸಾಲ, ಹೀಗೆ ಫಿಕ್ಸೆಡ್ ಡಿಪಾಸಿಟ್ ಮೇಲೆ ಸಾಲ, ಹೀಗೆ ಇತರೆ ಸಾಲಗಳನ್ನೆಲ್ಲ ಇಲ್ಲಿ ನಾವು ರೈತರಿಗೆ, ಈ ಭಾಗದ ಸದಸ್ಯರಿಗೆ ನಾವು ಇಲ್ಲಿ ಸೇವೆಯನ್ನು ಕೊಡ್ತಾ ಇದ್ದೇವೆ. ರೈತರು ಕೂಡ ತುಂಬ ಸಹಕಾರ ಸಂಘದ ಜೊತೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಈ ವರ್ಷಿನ ಒಂದು ವಹಿವಾಟು ಸುಮಾರು 10 ಕೋಟಿ ರೂಪಾಯಿಗಳಷ್ಟು ವಹಿವಾಟನ್ನು ಈ ಬ್ಯಾಂಕಿನಲ್ಲಿ ನಡೆಸಿದ್ದೇವೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಈ ವರ್ಷದ ವಾರ್ಷಿಕವಾಗಿ ಸುಮಾರು 5 ಲಕ್ಷ ರೂಪಾಯಿ, 5,30,000 ಅಷ್ಟು ಲಾಭಾಂಶವನ್ನು ಈ ಸಂಘ ಪಡೆದುಕೊಂಡಿದೆ. ಭಾಳ ಸದೃಢವಾಗಿ ಸಂಘ ಮುನ್ನಡೀತಾ ಇದೆ. ಒಂದು ಕಾಲದಲ್ಲಿ ಅಧೋಗತಿಗೆ ಹೋಗಿರೋದಂಥ ಈ ಸಹಕಾರ ಸಂಘವನ್ನು ನಮ್ಮ ಕಾರ್ಯಕಾರಿ ಮಂಡಳಿಯ ಎಲ್ಲ ನಿರ್ದೇಶಕರು ಭಾಳ ಮುತುವರ್ಜಿಯಿಂದ ಈ ಸಂಘವನ್ನು ಮುನ್ನಡೆಸ್ಕೊಂಡು ಬರ್ತಾ ಇದ್ದೇವೆ. ಎಲ್ಲ ವ್ಯವಹಾರಗಳನ್ನು ಕೂಡ ಉತ್ತಮ ರೀತಿಯಲ್ಲಿ ನಡೆಸ್ತಾ ಇದ್ದೇವೆ. ಈಗಾಗಲೇ ಕಂಪ್ಯೂಟರೀಕರಣವನ್ನು ಕೂಡ ಬ್ಯಾಂಕ್ನಲ್ಲಿ ಕಂಪ್ಯೂಟರೀಕರಣ ಆಗ್ತಾ ಇದೆ. ಹಾಗೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಇಲ್ಲಿ ಗ್ರಾಮ 1 ಇಲ್ಲಿ ತೆರೆದು ಈ ಭಾಗದ ಎಲ್ಲ ರೈತಾಪಿ ವರ್ಗದವರಿಗೆ, ಜನಸಾಮಾನ್ಯರಿಗೆ ಒಂದು ಉತ್ತಮ ಸೇವೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗೆ ಇವತ್ತೇನು ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮ ಸದಸ್ಯರು ಭಾಳ ಉತ್ತಮ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಸಲಹೆ ಸೂಚನೆಗಳನ್ನು ನಾವೆಲ್ಲರೂ ಕೂಡ ನಮ್ಮ ಗಮನಕ್ಕೆ ತೆಗೆದುಕೊಂಡು ನಾವು ಮುಂದಿನ ದಿನಗಳಲ್ಲಿ ಅವರೆಲ್ಲರ ಆಶಯದಂತೆ ಈ ಸಹಕಾರ ಸಂಘವನ್ನು ಮತ್ತಷ್ಟು ಸದೃಢವಾಗಿ ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೇವೆ. ಇವತ್ತು ಏನು ಈ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಗೆ ಎಷ್ಟೇ ಕೆಲಸ ಕಾರ್ಯಗಳ ಒತ್ತಡ ಇದ್ದರೂ ಕೂಡ ಎಲ್ಲ ಸಹಕಾರಿ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇವೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.